ಹಲೋ ಪೆಟ್ ಪೇರೆಂಟ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ನೆನ್ನೆ ಅಪ್ಲೋಡ್ ಮಾಡಿರೋಂಥ ವಿಡಿಯೋದಲ್ಲಿ ನಿಮ್ಗೊಂದು ಸ್ವಲ್ಪ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಕಮೆಂಟ್ ಸೆಕ್ಷನಲ್ಲಿ ಒಬ್ಬರು ವ್ಯೂವರ್ ಕೇಳಿದ್ದಾರೆ, ಲಕ್ಷ್ಮಿ ಜಿ ಅಂತ ಎಕ್ಸಸೈಸ್ ಮಾಡಿಸೋದಾದ್ರೆ ಯಾವುದೆಲ್ಲ ಎಕ್ಸಸೈಸ್ನ ನಾವು ಮಾಡಿಸ್ಬೋದು? ನೋಡಿ, ಫಿಸಿಕಲ್ ಎಕ್ಸಸೈಸ್, ಮೆಂಟಲ್ ಎಕ್ಸಸೈಸ್ ಅಂತ ಎರಡು ಥರ ಬರುತ್ತೆ. ನೀವು ಫಿಸಿಕಲ್ ಎಕ್ಸಸೈಸ್ ಮಾಡಿಸ್ಬೇಕು ಅನ್ನೋಂಗಿದ್ರೆ ನೀವು ನಾಯಿನ ಟ್ರೆಕ್ಕಿಂಗ್ ಕರ್ಕೊಂಡು ಹೋಗ್ಬೋದು, ಅಥವಾ ನೀವು ನಿಮ್ಮ ನಾಯಿನ ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೋದು. ಆ ಸ್ವಿಮ್ಮಿಂಗ್ ಅಂದ ತಕ್ಷಣ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್, ಯಾವುದೆಲ್ಲ ತುಂಬ ಶಾರ್ಟ್ ಬ್ರೀಡ್ ಇರ್ತವೆ ಅದರಲ್ಲೂ ಪಂಚ್ ಫೇಸ್ ಇರೋಂಥ ನಾಯಿಗಳನ್ನ ವಿಪರೀತ ನೀವು ಸ್ವಿಮ್ ಮಾಡ್ಸೋಕೆ ಹೋಗ್ಬೇಡಿ. ಲೈಕ್ ಪಗ್ ಆಗಿರ್ಬೋದು, ಅಥವಾ ಇಂಗ್ಲೀಷ್ ಬುಲ್ಡಾಗ್ ಆಗಿರ್ಬೋದು. ಇನ್ನೂ ಪಂಚ್ ಫೇಸ್ ನಿಮ್ಗೆ ಗೊತ್ತಾಗುತ್ತೆ. ನೀವು ಸಾಕಿರೋರಿಗೆ ನಿಮ್ಮ ನಾಯಿಗೆ ಪಂಚ್ ಫೇಸ್ ಇದೆಯಾ ಇಲ್ಲ ನಾರ್ಮಲ್ ಫೇಸ್ ಇದೆಯಾ ನೋಡಿಕೊಂಡು ನೀವು ಅದರ ಅಕಾರ್ಡಿಂಗ್ ನೀವು ಸ್ವಿಮ್ಮಿಂಗ್ನ ಮಾಡಿಸಿ. ಅಂದರೆ ವಿಪರೀತ ಸ್ವಿಮ್ ಬೇಡ ಅವಕ್ಕೆಲ್ಲ. ಅಕಸ್ಮಾತ್ ಮಾಡಿದ್ರೆ ಓಕೆ, ಮಾಡಿಲ್ಲ ಅಂದರೂ ಏನು ಅಭ್ಯಂತರ ಇಲ್ಲ. ಸ್ವಿಮ್ಮಿಂಗ್ ಮಾಡಿಸೋದ್ರಿಂದ ಅವಕ್ಕೆ ಎನರ್ಜಿ ಡ್ರೈನ್ ಆಗುತ್ತೆ. ಆಮೇಲೆ ಇಂಡೋರಲ್ಲಿ ನೀವೇನಾದರೂ ಮಾಡಿಸ್ಬೋದು ಅನ್ನೋಂಗಿದ್ರೆ ಟಗ್ ಮಾಡಿಸ್ಬೋದು. ಹೌದು, ನೀವು ಟಗ್ ಆಫ್ ವಾರ್ ಆಡಿಸಿದ್ರು ನಾಯಿಗೆ ಒಳ್ಳೆ ಎನರ್ಜಿ ಲಾಸ್ ಆಗುತ್ತೆ. ಆಮೇಲೆ ಸ್ನಿಫಿಂಗ್ ಗೇಮ್ಸ್ಗಳನ್ನ ಆಡಿಸಿ. ಸ್ನಿಫಿಂಗ್ ಗೇಮ್ಸ್ ಮಸ್ಟ್. ಸ್ನಿಫಿಂಗ್ ಗೇಮ್ಸಲ್ಲಿ ಏನು ಅಂದರೆ ತುಂಬ ಐ ಎನರ್ಜಿ ಡ್ರೈನ್ ಆಗುತ್ತೆ ಸ್ನಿಫಿಂಗ್ ಗೇಮ್ಸಲ್ಲಿ. ಲೈಕ್ ಐಡ್ ಆ್ಯಂಡ್ ಸೀಕ್ ಆಡಿಸ್ಬೋದು ನೀವು. ಐಡ್ ಆ್ಯಂಡ್ ಸೀಕ್ ಆಡಿಸ್ಬೇಕು ಅಂದರೆ ಮೊದಲು ನಾಯಿನ ಸ್ಟೇದಲ್ಲಿ ಕೂರಿಸಿ ನೀವು ದೂರ ಹೋಗಿ ಮೊದಲು ಅದಕ್ಕೆ ಸ್ಟೇನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸ್ಬೇಕು. ನೀವು ಸ್ಟೇನ ಪ್ರಾಕ್ಟೀಸ್ ಮಾಡಿಸಿ, ಸ್ಟೇ ಮತ್ತು ಫ್ರೀನ ಪ್ರಾಕ್ಟೀಸ್ ಮಾಡಿಸಿ, ಅದಾದಮೇಲೆ ನೀವು ದೂರ ದೂರ ಹೋಗಿ ಹೊಸ್ಕೊಂಡು ಫ್ರೀ ಹೇಳೋದು ವಿತ್ ರಿವಾರ್ಡ್. ನೀವು ಯಾವುದೇ ಕಾರಣಕ್ಕೂ ಮೊದಲೇ ಯಾವುದನ್ನು ನಾನು ಹೊಸ್ಕೋತೀನಿ, ನೀವು ಹುಡುಕು, ನಾನು ನಿನಗೆ ಪ್ರೀತಿ ಮಾಡ್ತೀನಿ ಅದನ್ನೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ವಿತ್ ರಿವಾರ್ಡೇ ಮಾಡಿ. ವಿತ್ ರಿವಾರ್ಡ್ ಮಾಡಿ 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 ಅದನ್ನು ನೀವು ಒಂದು ಅದು ಐಡ್ ಆ್ಯಂಡ್ ಸೀಕ್ಗೆ ಕರ್ಕೊಂಡು ಹೋಗ್ಬೋದು. ಅದಾದಮೇಲೆ ಟ್ರೀಟ್ಸ್ನ ಬಚ್ಚಿಕ್ಬಿಟ್ಟು ಹುಡುಕಿಸ್ಬೇಕು ನಾಯಿ ಕೈಲಿ, ಅಥವಾ ಅದರದೊಂದು ಟಾಯ್ ಬಚ್ಚಿಕ್ಬಿಟ್ಟು ಹುಡುಕಿಸ್ಬೇಕು. ನಿಮಗೆ ಟಗ್ ಆಫ್ ವಾರ್ ಆಡಿಸ್ಬೇಕು ಅಂದರೆ ಎಲ್ಲ ನಾಯಿಗಳಿಗೂ ಒಂದೇ ಡ್ರೈವ್ ಇರೋದಿಲ್ಲ. ಕೆಲವಕ್ಕೆ ಪ್ಲೇ ಡ್ರೈವ್ ಇರುತ್ತೆ, ಕೆಲವಕ್ಕೆ ಫುಡ್ ಡ್ರೈವ್ ಇರುತ್ತೆ. ಸೊ ಫುಡ್ ಡ್ರೈವ್ ಇರೋ ನಾಯಿಗಳಿಗೆ ಊಟ ಬಚ್ಚಿಕ್ಬಿಟ್ಟು ನೀವು ಹುಡುಕಿಸ್ಬೋದು, ಅಥವಾ ಪ್ಲೇ ಡ್ರೈವ್ ಇರೋಂಥ ನಾಯಿಗಳಿಗೆ ನೀವು ಹೈಡ್ ಆ್ಯಂಡ್ ಸೀಕ್ನ ಆಡಿಸ್ಬೋದು. ಭಾಳ ಇಂಪಾರ್ಟೆಂಟು. ಇದನ್ನು ನೋಟ್ ಮಾಡ್ಕೊಳ್ಬೇಕಾದ್ರೆ ನಿಮಗೆ ಸ್ಟೇ ಮತ್ತು ಫ್ರೀನ ಹೆಂಗೆ ಮಾಡಿಸ್ಬೇಕು ಅಂತ ಗೊತ್ತಾಗಲಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ಅದರದ್ದು ಒಂದು ಡೆಡಿಕೇಟೆಡ್ ವೀಡಿಯೋ ಮಾಡಿಬಿಟ್ಟು ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಯಾಕೆಂದರೆ ನಿಮಗೆ ಸ್ಟೇ ಮಾಡಿಸೋದು ಅಷ್ಟು ಸುಲಭ ಅಲ್ಲ. ಅದೇ ಹೇಳ್ತೀನಲ್ಲ, ನಿಮಗೆ ನಾಯಿಗಳಿಗೆ ಪ್ಲೇ ಡ್ರೈವ್ ಬೇರೆ, ಫುಡ್ ಡ್ರೈವ್ ಬೇರೆ, ಅಥವಾ ಡ್ರೈವ್ ಇಲ್ದಿರೋ ನಾಯಿನೇ ಲೆಸ್ ಡ್ರೈವ್ ಇರೋಂಥ ನಾಯಿಗಳೇ ಇರ್ತವೆ. ಅವಕ್ಕೆಲ್ಲ ನೀವು ಸ್ಟೇ ಮಾಡಿಸೋವಾಗ ಸ್ವಲ್ಪ ಹಿಂಸೆ ಆಗ್ಬೋದು. ಆಮೇಲೆ ನಿಮಗೆ ಲೆಸ್ ಡ್ರೈವ್ ಇರೋಂಥ ನಾಯಿ ಈಸಿಯಾಗಿ ಸ್ಟೇ ಮಾಡ್ಬೋದು. ಜಾಸ್ತಿ ಡ್ರೈವ್ ಇರೋಂಥ ನಾಯಿ ಸ್ಟೇ ಮಾಡ್ಸೋಕ್ಕೆ ನಿಮಗೆ ತುಂಬ ಕಷ್ಟ ಆಗ್ಬೋದು. ಎಲ್ಲ ನಾಯಿಗಳು ಒಂದೇ ಅಲ್ಲ, ಎಲ್ಲ ಡಿಫ್ರೆಂಟ್. ಅಂದರೆ ಪ್ರತಿಯೊಂದು ನಾಯಿಗಳಿಗೂ ಅದರದೇ ಆದಂಥ ಸೈಕಾಲಜಿ ಇದೆ. ಎಲ್ಲ ನಾಯಿಗಳು ಒಂದೇ ಅಲ್ಲ. ನೀವು 100 ವೀಡಿಯೋ ನೋಡಿದ್ರೂ ಆ 100 ನಾಯಿ ವೀಡಿಯೋ ನೋಡಿರ್ತೀರ, ಬಟ್ ಆದರೆ ನಿಮ್ಮ ನಾಯಿ ಆ ಥರ ರೆಸ್ಪಾಂಡ್ ಮಾಡಲ್ಲ ನಿಮಗೆ. ನೀವು ಕಲ್ಸಕ್ಕೆ ಹೋದಾಗ ಕಲಿಯೋದಿಲ್ಲ. ಅದು ಯಾಕೆ ಅಂದರೆ ಅದು ಇಂಡಿವಿಜುವಲ್ ಪರ್ಸ್ನಾಲಿಟಿ. ನಿಮ್ಮ ಪೆಟ್ಟು ಅದು ಏನು ಯಾವ ಥರ ಬಿಹೇವ್ ಮಾಡ್ತದೆ ಅಂತ ನಿಮಗೆ ಗೊತ್ತಿರಬೇಕು. ಯಾವುದೇ ಕಾರಣಕ್ಕೂ ನೀವು ವಿಡಿಯೋ ನೋಡ್ಬೋದು, ಸ್ವಲ್ಪ ಇನ್ಫ್ಲೂಯೆನ್ಸ್ ತೊಗೋಬೋದು, ನೀವು ಅದರಿಂದ ಇನ್ಫಾರ್ಮೇಷನ್ ತೊಗೋಬೋದು. ಬಟ್ ಅಪ್ಲೈ ಮಾಡುವಾಗ ನಿಮ್ಮದು ಪೆಟ್ದು ಸೈಕಾಲಜಿ ಏನು ಹೇಳ್ತಾ ಇದೆ, ನಿಮ್ಮ ಪೆಟ್ದು ಡ್ರೈವ್ ಎಷ್ಟಿದೆ, ಅದ್ರ ಮೇಲೆ ನೀವು ಕಲಿಸ್ತಾ ಹೋಗ್ಬೋದು. ಓಕೆ. ಸೊ ಅದಾದಮೇಲೆ ನಾವು ನಾಯಿಗಳನ್ನ ನೋಡಿದ ತಕ್ಷಣ ನಮಗೆ ಯಾಕೆ ಮುದ್ದು ಮಾಡಬೇಕು ಅನಿಸುತ್ತೆ, ಯಾಕೆ ಅಯ್ಯೋ ಪಾಪ ಅನಿಸುತ್ತೆ ಅಂತಂದರೆ, ನಾಯಿಗಳ ಕಣ್ಣಿನ ಸುತ್ತ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆಗುತ್ತೆ. ಅದಕ್ಕೋಸ್ಕರನೇ ನಿಮಗೆ ನಾಯಿ ನೋಡಿದ ತಕ್ಷಣ ಮುದ್ದಾಗಿ ಬೇಗ ಅಟ್ಯಾಚ್ ಆಗೋ ಕಾರಣನೇ ನಿಮಗೆ ನಾಯಿದು ಕಣ್ಣು ಸುತ್ತ ರಿಲೀಸ್ ಆಗೋ ಆಕ್ಸಿಟೋಸಿನ್ ಅನ್ನೋ ಹಾರ್ಮೋನಿಂದ ನಿಮಗೆ ನಾಯಿ ಮೇಲೆ ಪ್ರೀತಿ ವಿಪರೀತ ಬರುತ್ತೆ. ಎಸ್. ಆಮೇಲೆ ಇನ್ನೂ ಒಂದೇನು ಅಂದರೆ, ನಾಯಿ ಪಪ್ಪಿನ ಸೆಲೆಕ್ಟ್ ಮಾಡಬೇಕಾದ್ರೆ ನೀವು ಯಾವುದೆಲ್ಲ ವಿಷಯಗಳನ್ನ ನೋಡಬೇಕು ಅಂತಂದರೆ, ಫಸ್ಟ್ ಅದ್ರದ್ದು ಪೇರೆಂಟ್ಸ್ನ ನೋಡಬೇಕು. ಹಿಪ್ಟಿಸ್ಪೇಸಿಯಾ ಅಂತ ಒಂದು ಕಾಯಿಲೆ ಇದೆ, ನಿಮಗೆ ಗೊತ್ತಿರಬೇಕು. ನಾಯಿಗಳು ನಡೆಯೋಕ್ಕೆ ತುಂಬ ಕಷ್ಟಪಡ್ತಿರುತ್ತೆ. ಅದು ಬೆಳೀತಾ ಬೆಳೀತಾ ಜಾಸ್ತಿ ಆಗುತ್ತೆ, ಅದರಿಂದ ಅಗ್ರೆಷನ್ ಕೂಡ ಬರುತ್ತೆ. ಈಗ ನಮ್ಗೆ ಇಲ್ಲಿ ನೋಡಿದ್ರೆ ಏನು ಒಂದು ಕರೆಂಟ್ ಪಾಸ್ ಆದಾಗ ಅನ್ಸುತ್ತಲ್ಲ, ಆ ಥರ ಪಾಪ ಅದು ಜೀವನ ಪರ್ಯಂತ ಅನುಭವಿಸುತ್ತೆ. ದಯವಿಟ್ಟು ನೀವು ನೋಡ್ಕೊಳ್ಳಿ, ನಾಯಿ ಮರಿಗೆ ಅಥವಾ ನಾಯಿ ಮರಿಯ ಪೇರೆಂಟ್ಸ್ಗೆ ಏನಾದರೂ ಈ ಥರದ್ದು ಜೆನೆಟಿಕಲ್ ಪ್ರಾಬ್ಲಮ್ಸ್ ಇದೆಯಾ ನೋಡ್ಕೋಬೇಕು. ಎರಡನೇದೇನು ಅಂದರೆ, ಏನು ಊಟ ಕೊಡಬೇಕು ನಾವು ನಾಯಿ ಮರಿ ತಂದ ತಕ್ಷಣವೇ. ಕೆಲವರು ಅಂತಾರೆ ಸೆರ್ಲ್ಯಾಕ್ ಕೊಡಿ ಅಂತಾರೆ, ಕೆಲವರು ರಾಯಲ್ ಕೆನೆನ ಗ್ರೈಂಡ್ ಮಾಡ್ಬಿಟ್ಟು ಕೊಡಿ ಅಂತಾರೆ, ಕೆಲವರು ಇನ್ನೊಂದಷ್ಟು ಕಿಬಲ್ಸ್ನ ಗ್ರೈಂಡ್ ಮಾಡ್ಬಿಟ್ಟು ಕೊಡಿ ಅಂತ ಅಂತಾರೆ. ಸೊ ನಿಮ್ಮ ಅನ್ನ ಕೊಡ್ಬೋದಾ, ಅನ್ನ ಕೊಡಬಾರ್ದಾ, ಹಾಲು ಕೊಡ್ಬೋದಾ, ಹಾಲು ಕೊಡಬಾರ್ದಾ? ಖಂಡಿತವಾಗ್ಲೂ ಹಾಲು ಕೊಡೋಂಗಿಲ್ಲ. ಹಾಲು ಕೊಟ್ಟರೆ ಏನಾಗುತ್ತೆ ಅಂದರೆ ಬಾಡಿ ಡಿಹೈಡ್ರೇಟ್ ಆಗುತ್ತೆ. ನೀವು ಕೊಡಲೇಬೇಕು ಅನ್ನೋಂಗಿದ್ರೆ ಮೇಕೆ ಹಾಲು ಕೊಡ್ಬೋದು, ಅಥವಾ ನಾಯಿ ಹಾಲು ಕೊಡ್ಬೋದು. ನಾಯಿ ಹಾಲು ತುಂಬ ಸೂಪರ್ ಎಕ್ಸ್ಪೆನ್ಸಿವು, ಸೊ ಅದನ್ನು ತೆಗೆದುಬಿಡೋಣ. ಮೇಕೆ ಹಾಲು ನಿಮಗೆ ಸಿಗೋದಿಲ್ಲ. ಸೊ ನೀವು ಹಾಲು ಕೊಡೋಂಗಿಲ್ಲ, ಹಾಲು ಆಪ್ಷನ್ ಅಲ್ಲ.
ಡಿಹೈಡ್ರೇಟ್ ಆದಾಗ ನಾಯಿ ಮರಿ ನೀರು ಕುಡಿದೇ ಇರೋದ್ರಿಂದ ನಾಯಿ ಮರಿ ನೀರು ಕುಡಿಯಲ್ಲ. ಯಾಕೆ ಅಂದರೆ ನಿಮಗೆ ಪಪ್ಪಿಲಿ ಕಿಡ್ನಿ ಬೇಗ ಡೆವಲಪ್ ಆಗಿರೋದಿಲ್ಲ. ನೀವು ನಾಯಿ ಮರಿಗೆ ನೀರು ಕೊಟ್ರೂ ಸಮಸ್ಯೆನೇ. ಸೊ ನಾಯಿ ಮರಿಗೆ ಹಾಲು ಕೊಟ್ಟಾಗ ಏನಾಗ್ತದೆ, ಬಾಡಿ ಡಿಹೈಡ್ರೇಟ್ ಆಗುತ್ತೆ, ಇನ್ನೂ ಹಿಂಸೆ ಆಗುತ್ತೆ. ದಯವಿಟ್ಟು ಹಾಲನ್ನ ಕೊಡೋಕೆ ಹೋಗಬೇಡಿ. ಮೊಸರು ಕೊಡಬಹುದು, ಅನ್ನ ತುಂಬ ಮರಿ ಇದ್ದರೆ ಬೇಡ. ನೀವು ಚಿಕನ್ ಕೀಮಾ ಕೊಡ್ಬೋದು. ವೆಜಿಟೇರಿಯನ್ಸ್ ಆದರೆ ಬೇರೆ ತರಕಾರಿ ಅಥವಾ ನೀವು ಯಾವುದಾದ್ರೂ ಕಿಬಲ್ಸ್ನ ಮಿಕ್ಸ್ ಮಾಡ್ಕೋಬೋದು ಜೊತೆಗೆ. ನೀವು ಇದು ನನ್ನ ಕೇಳೋದಾದರೆ ನೀವು ಏನು ಸಿರ್ಲ್ಯಾಕ್ ಕೊಡ್ತೀನಿ ಅನ್ನೋಂಗಿದ್ರೆ ಎಸ್, ನೀವು ಸಿರ್ಲ್ಯಾಕ್ ಬೇಕಾದರೂ ಫೀಡ್ ಮಾಡ್ಬೋದು. ಬಟ್ ನೀವು ಕಿಬಲ್ಸಿಗೆ ಬಂದಾಗ ಅದನ್ನು ಗ್ರೈಂಡ್ ಮಾಡಿ ವೆಟ್ ಮಾಡಿ ಕೊಡಿ. ಯಾಕೆ ನಾಯಿ ಮರಿ ನೀರು ಕುಡಿದಿರೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗಿಬಿಡುತ್ತೆ, ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡುತ್ತೆ ಒಳಗಡೆ ಹೋಗಿ. ಸೊ ಅದಕ್ಕೆ ನೀವು ಊಟ ಕೊಡಬೇಕಾದ್ರೆ ಹಿಂಗೆ ಕೊಡಿ. ಮತ್ತು ಗಮನಿಸಬೇಕಾಗಿರೋಂಥ ವಿಷಯ ಏನು ಅಂದರೆ, ನೀವು ಮರಿನ ಸೆಲೆಕ್ಟ್ ಮಾಡಬೇಕಾದ್ರೆ ಪೇರೆಂಟ್ಸ್ಗೆ ಏನಾದರೂ ತೊಂದರೆ ಇದೆಯಾ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಜರ್ಮನ್ ಶೆಪರ್ಡ್ಗಳಲ್ಲಿ ಯೂಶ್ವಲ್ ಆಗಿ ಕಾಣಿಸೋಂಥ ಇನ್ನೊಂದು ಸಮಸ್ಯೆ ಏನು ಅಂದರೆ ಸಿಂಗಲ್ ಟೆಸ್ಟಿಕಲ್. ಹೌದು, ಒಂದೇ ಒಂದು ಬೀಜ ಇರುತ್ತೆ. ನೀವು ಅದು ಡಿಫೆಕ್ಟಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಇದರಲ್ಲಿ ಯೂಶ್ವಲ್ ಆಗಿ ಕಾಣಿಸೋಂಥ ಸಮಸ್ಯೆ ಅದರ ಪೇರೆಂಟ್ಸ್ಗೋ ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ಗೋ ಈ ಥರ ಸಮಸ್ಯೆ ಅಂದರೆ ಸಿಂಗಲ್ ಟೆಸ್ಟಿಕಲ್ ಇಲ್ಲದೆ ಯಾವ ನಾಯಿನೂ ಉಡಲ್ಲ. ಇರುತ್ತೆ ಟೆಸ್ಟಿಕಲ್, ಡಿಸೆಂಡ್ ಆಗಲ್ಲ ಅಷ್ಟೇ, ನಿಮ್ಮ ಕಣ್ಣಿಗೆ ಕಾಣಿಸಲ್ಲ. ಕೆಲವು ನಾಯಿಗಳು ಎರಡೂ ಟೆಸ್ಟಿಕಲ್ ಕಾಣಲ್ಲ. ಅರ್ಥ ಟೆಸ್ಟಿಕಲ್ ಇಲ್ಲದೆ ನಾಯಿ ಉಟ್ಬಿಟ್ಟಿದ್ಯಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ. ಟೆಸ್ಟಿಕಲ್ ಇದ್ದೇ ಇರುತ್ತೆ, ಮಜಲ್ ಎಲ್ಲಾದರೂ ಸೇರ್ಕೊಂಡಿರುತ್ತೆ. ನೀವು ನ್ಯೂಟ್ರು ಮಾಡ್ಸಕ್ಕೆ ಹೋದಾಗ ನೀವು ಅಬ್ಸರ್ವ್ ಮಾಡ್ಬೋದು, ಅದನ್ನು ಸ್ಕ್ಯಾನ್ ಮಾಡ್ತಾರೆ ಮತ್ತು ಅದನ್ನು ರಿಮೂವ್ ಮಾಡ್ತಾರೆ. ಕೆಲವರು ನ್ಯೂಟ್ರು ಮಾಡಬೇಕಾದ್ರೆ ಅದ್ರ ಬಗ್ಗೆ ಗಮನನೇ ಕೊಡಲ್ಲ, ಡೈರೆಕ್ಟಾಗಿ ನ್ಯೂಟ್ರು ಮಾಡಿಬಿಡ್ತಾರೆ. ಇನ್ನೊಂದು ಟೆಸ್ಟಿಕಲ್ ಇರುತ್ತೆ. ಸೊ ಸೇಮ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ. ಈ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಏನು? ಹಾರ್ಮೋನ್ ಇಂಬ್ಯಾಲೆನ್ಸ್ ಅಂತಂದರೆ ನಾಯಿಗಳು ಊಟ ಮಾಡಿದಾಗ ಹಾರ್ಮೋನ್ಸ್ ಜನ್ರೇಟ್ ಆಗುತ್ತೆ. ಹಾರ್ಮೋನ್ಸ್ ಜನ್ರೇಟ್ ಆಗಿದ್ದು ರಿಲೀಸ್ ಆಗಬೇಕು ಅಂದರೆ ನಾಯಿ ಮೇಟಿಂಗ್ ಮಾಡಬೇಕು. ರಿಲೀಸ್ ಆಗ್ತಾ ಇಲ್ಲ ಅಂದರೆ, ಅಥವಾ ರಿಲೀಸ್ ಮಾಡೋಕ್ಕೆ ನೀವು ಮೇಟಿಂಗ್ ಅದಕ್ಕೆ ಒದಗಿಸೋಕ್ಕಾಗಿಲ್ಲ ಅಂತಂದರೆ ನೀವು ನೀಟಾಗಿ ಎನರ್ಜಿನ ಡ್ರೈನ್ ಮಾಡಬೇಕು. ಎನರ್ಜಿನ ಡ್ರೈನ್ ಮಾಡಲಿಲ್ಲ ಅಂದರೆ ಏನಾಗುತ್ತೆ, ಜನ್ರೇಟ್ ಆಗಿದ್ದ ಹಾರ್ಮೋನ್ಸು ಸ್ಲೋಲಿ ತಲೆ ಕಡೆ, ಬ್ರೈನ್ ಕಡೆ ಟ್ರಾವೆಲ್ ಆಗ್ತಾ ಇರುತ್ತೆ. ಒಂದು ಸಲ ಬ್ರೈನ್ನ ಟ್ರಾವೆಲ್ ಆದರೆ, ನೀವು ಎಲ್ಲರೂ ಅಬ್ಸರ್ವ್ ಮಾಡಿರ್ಬೋದು, ನಾಯಿ ಯಾವ್ದು ಅಂಪ್ ಮಾಡೋಕ್ಕೆ ಶುರು ಮಾಡುತ್ತೆ, ಜಾಸ್ತಿ ಎಲ್ಲ ಕಡೆ ಮಾರ್ಕಿಂಗ್ ಮಾಡ್ಕೊಂಡು ನೋಡೋಕ್ಕೆ ಶುರು ಮಾಡುತ್ತೆ, ದಟ್ ಡಾಗ್ ಈಸ್ ಸಫರಿಂಗ್ ಫ್ರಮ್ ದ ಹಾರ್ಮೋನಲ್ ಇಂಬ್ಯಾಲೆನ್ಸ್. ಎಸ್, ಅದಕ್ಕೆ ಸಂಗಾತಿ ಬೇಕು, ನೀವು ಕೊಡೋಕ್ಕಾಗ್ತಾ ಇಲ್ಲ. ಸೊ ಅವಾಗ ಏನಾಗುತ್ತೆ ಅಂದರೆ, ಅದು ಬ್ರೈನ್ ರೀಚ್ ಆಗಿದ ತಕ್ಷಣ ಇದ್ರ ಕಂಪ್ಲೀಟ್ ಇಂಟೆಲಿಜೆನ್ಸ್ನ ಹಾರ್ಮೋನ್ಸ್ ಕಂಟ್ರೋಲ್ ಮಾಡ್ತಾ ಇರುತ್ತೆ. ನೀವು ಮಾತು ಕಿವಿ ಕೇಳಿಸ್ತಿರುತ್ತೆ, ಯಾರು ಕಚ್ಚಕ್ಕೆ ಅಂತ ಸಿಕ್ಕಾಪಟ್ಟೆ ಬೊಗಳ್ತಾ ಇದೆ ಅಥವಾ ಏನೋ ಇನ್ಸ್ಟಿಂಕ್ಟ್ ತೋರಿಸ್ತಾ ಇದೆ ಅಂದಾಗ ನೀವು ಹೇಳ್ತಾ ಇರ್ತೀರ, ಅದು ಕಿವಿ ಕೇಳಿಸ್ತಿರುತ್ತೆ, ಬಟ್ ರೆಸ್ಪಾಂಡ್ ಮಾಡಲ್ಲ, ಕಚ್ಬಿಟ್ಟು ಬಂದು ಮತ್ತೆ ನಿಕ್ಕುತ್ತೆ. ಅಂದರೆ ಆ ಸಮಯಕ್ಕೆ ಅದು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿ ಕೇಳಿಸ್ಕೊಳ್ಳೋಕ್ಕಾಗಲಿ ತಯಾರು ಇರೋದಿಲ್ಲ. ಅದರಲ್ಲಿ ಅದು ಸಮಸ್ಯೆ ಏನಿರೋದಿಲ್ಲ. ಇದೇ ಕಾರಣಕ್ಕೆ ನಾನು ಹೇಳ್ತೀನಿ, ಮೇಲ್ ಡಾಗ್ಸ್ ಇದ್ದರೆ 8, 9ನೇ ತಿಂಗಳು ಅಥವಾ 10ನೇ ತಿಂಗಳಿಗೆ ನ್ಯೂಟ್ರು ಮಾಡಿಸ್ಬಿಡಿ. ಯಾವಾಗ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅನ್ನೋ ಒಂದು ವಿಷಯನೇ ಅದರ ತಲೆಯಲ್ಲಿ ಇರೋದಿಲ್ಲ. ಅವಾಗ ಎಲ್ಲ ಹತ್ರನೂ ಪೆಟ್ ಹೆಂಗೆ ಬಿಹೇವ್ ಮಾಡಬೇಕು ಹಂಗೆ ಬಿಹೇವ್ ಮಾಡ್ತಿರುತ್ತೆ ಅದು. ನೀವು ನಾಯಿ ಕಚ್ಚಕ್ಕೆ ಶುರು ಮಾಡಿದ್ಮೇಲೆ ಅಥವಾ ನೀವು ನಾಯಿ ಮಿಸ್ಬಿಹೇವ್ ಮಾಡೋಕ್ಕೆ ಮಾಡಿದ್ಮೇಲೆ ತೊಗೊಂಡೋಗಿ ನ್ಯೂಟ್ರು ಮಾಡಿಸಿದ್ರೆ ಅದಕ್ಕೆ ಮಸಲ್ ಮೆಮೊರಿ ಆಗಿರುತ್ತೆ, ಹ್ಯಾಬಿಟ್ ಆಗಿರುತ್ತೆ. ಕಚ್ಚೋದು ಅಥವಾ ಇನ್ನೊಂದು ಮಿಸ್ಬಿಹೇವ್ ಮಾಡೋದು ಹ್ಯಾಬಿಟ್ ಆಗಿರುತ್ತೆ. ತುಂಬ ರೇರ್ ಕೇಸಸ್ ನಾನು ನೋಡ್ರಂಗೆ ಕಚ್ಚೋ ನಾಯಿಗೆ ನ್ಯೂಟ್ರು ಮಾಡಿಸಿ ಕಮ್ಮಿ ಆಗಿಬಿಡುತ್ತೆ, ಆ ಥರದ್ದೆಲ್ಲ ಏನೂ ಇಲ್ಲ. ನಾಯಿ ಕಚ್ಚಕ್ಕೆ ರೂಢಿ ಆದಮೇಲೆ ನೀವು ನ್ಯೂಟ್ರು ಮಾಡಿಸಿದ್ರು ಏನೂ ಪ್ರಯೋಜನ ಆಗೋದಿಲ್ಲ. ನ್ಯೂಟ್ರು ಮಾಡ್ಸಂಗಿದ್ರೆ ನೀವು 8-9 ತಿಂಗಳಿಗೆ ಮಾಡಿ. ಸೊ ಆ ಪಪ್ಪಿ ಬಿಹೇವಿಯರ್ ಏನಿರುತ್ತೋ ಅದು ಹಂಗೇ ನಿಮಗೆ ಕ್ಯಾರಿ ಆಗುತ್ತೆ. ನೆಕ್ಸ್ಟು ನಿಮ್ಗೆ ಅದು ನಡ್ಕೊಳ್ಳೋವಾಗಲೂ ಒಂದೇ ಥರ ನಡ್ಕೊಳ್ಳುತ್ತೆ. ನೀವು ನ್ಯೂಟ್ರು ಮಾಡ್ಸೋಕ್ಕಾಗಲಿಲ್ಲ ಅಂದರೆ ಮೇಟಿಂಗ್ ಮಾಡಿಸ್ತೀವಿ ಅಂತಂದರೆ, ನೀವು ಮೇಟಿಂಗ್ ಮಾಡಿಸಿದ್ರೆ ನಾಯಿಗಳಿಗೆ, ಗಂಡು ನಾಯಿಗಳು ಮತ್ತೆ 8 ಅವರಲ್ಲಿ ಮತ್ತೆ ಸೇಮ್ ಕೌಂಟ್ ಜೊತೆಲಿ ನಿಮಗೆ ರೆಡಿ ಆಗುತ್ತೆ. ಆ ಲೆಕ್ಕಕ್ಕೆ ಹೋದರೆ ದಿನಕ್ಕೆ 3 ಫೀಮೇಲ್ ಡಾಗ್ಸ್ ಬೇಕು, 3 ಮೇಟಿಂಗ್ ಬೇಕು, ತಿಂಗಳಿಗೆ 90 ಆಯಿತು, ವರ್ಷಕ್ಕೆ 1000 ಚಿಲ್ಲರೆ ಆಗೋಯ್ತು. ಅದಕ್ಕೋಸ್ಕರ ನೀವು ಮೇಟಿಂಗ್ ಅನ್ನೋ ಕಾನ್ಸೆಪ್ಟನ್ನ ತೆಗೀರಿ ತಲೆಯಿಂದ. ಅದು ಬದುಕಿರೋವರೆಗೂ ನಿಮ್ಮ ಜೊತೆಲಿ ಆರಾಮಾಗಿರಬೇಕು, ಬೇರೆ ಯಾವುದು ಅದಕ್ಕೆ ಸೈಕಾಲಜಿಕಲ್ ಇಶ್ಯೂಗಳು ಬರಬಾರ್ದು ಅನ್ನೋಂಗಿದ್ರೆ ನಿಮಗೆ ಫಿಸಿಕಲ್ ಬೆನಿಫಿಟ್ಸು ತುಂಬ ಇದೆ. ನ್ಯೂಟ್ರು ಮಾಡಿಸೋದ್ರಿಂದ ಫಿಸಿಕಲ್ ಬೆನಿಫಿಟ್ಸ್ ತುಂಬ ಇದೆ. ನೀವು ನ್ಯೂಟ್ರು ಮಾಡಿಸಿಲ್ಲ ಅಂದರೆ ನಿಮಗೆ ಮೈನಸ್ಸು ಸಿಕ್ಕಾಪಟ್ಟೆ ಜಾಸ್ತಿ. ಅಂದರೆ ನಿಮಗೆ ಮಿಸ್ಬಿಹೇವ್ ಆಗಿರ್ಬೋದು, ಆಮೇಲೆ ಈ ಕ್ಯಾನ್ಸರ್ಗಳು ಬರ್ತವೆ, ಟೆಸ್ಟಿಕಲ್ ಸಂಬಂಧಪಟ್ಟಂಗೆ ಕ್ಯಾನ್ಸರ್ಗಳು ಬರ್ತವೆ. ಅದೆಲ್ಲ ಏನಾಗುತ್ತೆ ಅಂದರೆ, ಕೆಲವು ಪೇರೆಂಟ್ಸ್ ಒಂದು 6-7 ವರ್ಷ ನಾಯಿಗಳಿಗೆ ನ್ಯೂಟ್ರು ಮಾಡಿಸ್ತಾನೆ ಇಟ್ಕೊಂಡು ಆ ನಾಯಿಗಳನ್ನ ನ್ಯೂಟ್ರು ಮಾಡ್ಸೋಕ್ಕೆ, ಅಂದರೆ ಈ ಸೈಕಾಲಜಿಕಲ್ ಇಶ್ಯೂ ಆಗ್ತದೆ. ಅಂದರೆ ನಾವೇನು ಹೇಳ್ತಾ ಇದ್ದೀನಿ ಈಗ, ನಿಮಗೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ದು ಪ್ರಾಬ್ಲಮ್ ಇಲ್ಲದೇನೋ ನೀವು ನ್ಯೂಟ್ರು ಮಾಡ್ಸೋಕ್ಕೆ ಹೋದಾಗ
ಅವಾಗ ಆ ಸಮಸ್ಯೆಗಳು ಬೇರೆ ಇರ್ತವೆ. ನಿಮ್ಗೆ 6-7 ವರ್ಷ ಆಗಿದ ತಕ್ಷಣ ನಿಮಗೆ ಒಂದು ಕ್ಯಾನ್ಸರ್ ಬರುತ್ತೆ, ಅದು ಬರ್ಬೋದು. ಅದ್ರ ಒಳಗಡೆ ನೀಟಾಗಿ ಅದಕ್ಕೆ ಸುಸು ಮಾಡೋಕ್ಕೆ ಕಷ್ಟ ಆಗ್ಬೋದು. ಆ ಥರದ್ದೆಲ್ಲ ಸಮಸ್ಯೆ ಬರ್ತವೆ. ಹಂಗಾಗಿ ನೀವು ನಾಯಿಗೆ 7-8 ತಿಂಗಳಲ್ಲಿದೆ ಅಥವಾ 1 ವರ್ಷದ ಒಳಗಡೆ ಇದೆ ಅಂದರೆ ಗಂಡು ನಾಯಿಗಳಿದ್ರೆ ನ್ಯೂಟ್ರು ಮಾಡಿಸ್ಕೊಳ್ಳಿ. ಕೆಲವ್ರ ಬಾಯಲ್ಲಿ ನಾನು ಕೇಳಿದ್ದೀನಿ, ನ್ಯೂಟ್ರು ಮಾಡಿದ ತಕ್ಷಣ ನಾಯಿ ಒಬೆಸಿಟಿ ಆಗಿಬಿಡುತ್ತೆ. ನ್ಯೂಟ್ರು ಮಾಡಿದ ತಕ್ಷಣ ನಾಯಿದು ಆ್ಯಕ್ಟಿವಿಟಿ ಕಮ್ಮಿ ಆಗಿಬಿಡುತ್ತೆ. ನ್ಯೂಟ್ರು ಮಾಡಿದ್ರೆ ನಾಯಿ ಸಪ್ಪಗಾಗ್ಬಿಡುತ್ತೆ. ಇದನ್ನು ಕೇಳಿದ್ದೀನಿ. ಹೌದು, ನಾಯಿ ಯಾಕೆ ದಪ್ಪ ಆಗುತ್ತೆ? ನೀವು ಎಷ್ಟು ಊಟ ಕೊಡ್ತಾಯಿದ್ರೆ ಅಷ್ಟೇ ಊಟ ಕೊಡ್ತಾ ಇರ್ತೀರ. ಆದರೆ ಅದಕ್ಕೆ ಅಷ್ಟು ಊಟದ ಅವಶ್ಯಕತೆ ಇರಲ್ಲ, ಅಷ್ಟು ಸಪ್ಲಿಮೆಂಟ್ಸ್ ಅವಶ್ಯಕತೆ ಇರೋದಿಲ್ಲ. ನೀವು ನ್ಯೂಟ್ರ್ ಹಾಕಿಂತ ಮುಂಚೆ ಚೆನ್ನಾಗಿ ಎನರ್ಜಿ ಡ್ರೈನ್ ಆಗ್ತಾ ಇರುತ್ತೆ. ಅದಕ್ಕೆ ಬೇರೆ ಥರ ಕೆಲಸಕ್ಕೆಲ್ಲ ಉಪಯೋಗ ಅಂದರೆ ಓಡೋಕ್ಕೆ, ನಡೆಯೋಕ್ಕೆ ಎಲ್ಲದಕ್ಕೂ ಉಪಯೋಗ ಆಗ್ತಾ ಇದೆ. ಬಟ್ ನಾಯಿ ಸ್ವಲ್ಪ ಡೌನ್ ಆಗಿದ ತಕ್ಷಣ ನೀವೇನು ಮಾಡ್ತೀರಾ, ಸೇಮ್ ಫುಡ್, ಸೇಮ್ ಸಪ್ಲಿಮೆಂಟ್ಸ್ ಎಲ್ಲ ಕೊಡ್ತಾ ಇರ್ತೀರ. ಸೊ ಹಂಗಾಗಿ ನಾಯಿ ದಪ್ಪ ಆಗಿಬಿಡುತ್ತೆ. ನೀವು ನ್ಯೂಟ್ರು ಮಾಡಿಸಿದ್ಮೇಲೆ ಅದಕ್ಕೆ ಚೆನ್ನಾಗಿ ಎನರ್ಜಿ ಡ್ರೈನ್ ಮಾಡಿಸಿ, ಮತ್ತು ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಊಟ ಕೊಡಿ. ನೀವು ಮುಂಚೆ ಕೊಟ್ಟಷ್ಟು ಕೊಟ್ಟರೆ ಪ್ರಯೋಜನ ಇಲ್ಲ, ನಾಯಿ ಒಬೆಸಿಟಿ ಆಗುತ್ತೆ. ನಾಯಿ ಸಪ್ಪಗಾಗುತ್ತಾ ಅಂದರೆ ಆ ಥರ ಎಲ್ಲ ಏನೂ ಇಲ್ಲ. ನಾಯಿ ಏನು ಸಪ್ಪಗಾಗಲ್ಲ, ಸ್ವಲ್ಪ ಆ್ಯಕ್ಟಿವಿಟಿ ಕಮ್ಮಿ ಆಗುತ್ತೆ. ನೀವು ಆಮೇಲೆ ಇನ್ನೊಂದು ವಿಷಯ ಏನಂದರೆ, ನ್ಯೂಟ್ರು ಮಾಡಿದ್ಮೇಲೆ ಅದು ತಲೆಯಿಂದ ಹಾರ್ಮೋನ್ಸ್ ಇಳಿಯೋದಕ್ಕೆ ನಿಮಗೆ 3 to 15 ವೀಕ್ಸ್ ಟೈಮ್ ಇರುತ್ತೆ. ನೀವು ನ್ಯೂಟ್ರು ಮಾಡಿದ ತಕ್ಷಣ ನಾಯಿ ಫುಲ್ ಹೈಪರ್ ಆಗಿತ್ತು, ಕಚ್ತಾ ಇತ್ತು, ಕಮ್ಮಿ ಆಗೋಯ್ತು, ಆ ಥರ ಎಲ್ಲ ಏನೂ ಇಲ್ಲ. ಸ್ಟಿಲ್ ಅದು ಹಂಪ್ ಮಾಡುತ್ತೆ, ಎಜೆಕ್ಷನ್ ಆಗುತ್ತೆ ಅದಕ್ಕೆ. ಸೊ ಅದೆಲ್ಲ ಇರಬೇಕಾದ್ರೆ ನೀವು ಇರಲಿ, ಟೈಮ್ ತೊಗೊಳುತ್ತೆ. ಟೈಮ್ ತೊಗೊಂಡು ಅದು ಕಮ್ಮಿ ಆಗುತ್ತೆ. ಕಮ್ಮಿ ಆಗೋವರೆಗೂ ನೀವು ವೆಯ್ಟ್ ಮಾಡಿ, ಒಳ್ಳೆ ಎನರ್ಜಿ ಡ್ರೈನ್ ಮಾಡಿದ್ರೆ, ಒಳ್ಳೆ ಎಕ್ಸಸೈಸ್ ಕೊಡಿ. ಆಮೇಲೆ ನಮಗೆ ಎಷ್ಟೋ ಜನ ಪೇರೆಂಟ್ಸು ನಾನು ನೋಡ್ದಂಗೆ ನಾಯಿ ಕಚ್ಚಕ್ಕೆ ಶುರು ಮಾಡಿ ಒಂದು 3-4 ದಿನಕ್ಕೆ ಕಚ್ಚಿ ಒಂದು 5-6 ಸ್ಟಿಚಸ್ ಹಾಕ್ಸ್ಕೊಂಡ ಮೇಲೆ ಟ್ರೈನಿಂಗ್ ಕರೀತಾರೆ. ಅದನ್ನು ಮಾಡಬೇಡಿ. ನಾನು ಅದನ್ನೇ ನಿಮ್ಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ, ನಿಮಗೆ ದುಡ್ಡು ಕೊಟ್ಟು ಟ್ರೈನಿಂಗ್ ಮಾಡ್ಸೋಕ್ಕಾಗಲಿಲ್ಲ ಅಂದರೆ ನಿಮಗೆ ಸೋರ್ಸ್ ಸಿಗುತ್ತೆ. ಹುಡುಕಿ, ಇಂಟರ್ನೆಟಲ್ಲಿ ಹುಡುಕಿ ಅಥವಾ ಯೂಟ್ಯೂಬಲ್ಲಿ ಹುಡುಕಿ, ನಿಮಗೆ ಸೋರ್ಸ್ ಸಿಗುತ್ತೆ. ಸೋರ್ಸ್ ಇಟ್ಕೊಂಡು ನೀವು ಟ್ರೈನಿಂಗ್ನ ಮಾಡ್ಕೊಳ್ಳಿ. ಅಥವಾ ನಿಮ್ಗೆ ಟ್ರೈನಿಂಗ್ ಮಾಡೋಕ್ಕಾಗಲಿಲ್ಲ ಅಂದರೆ ಯಾರಾದರೂ ಎಕ್ಸ್ಪರ್ಟ್ಸ್ದು ಸಲಹೆ ತಗೊಳ್ಳಿ ಅಥವಾ ಹೆಲ್ಪ್ ತಗೊಂಡು ನೀವು ನಿಮ್ಮ ನಾಯಿನ ಟ್ರೈನ್ ಮಾಡಿ ಇಟ್ಕೊಳ್ಳಿ. ನೀವು 2 ವರ್ಷ ಆದಮೇಲೆ ಎಲ್ಲರೂ ಕಚ್ಚಕ್ಕೆ ಶುರು ಮಾಡಿದ್ಮೇಲೆ ಟ್ರೈನ್ ಮಾಡಿಸಿದ್ರು ನಿಮಗೆ ಮರೀಲೇ ಅದನ್ನು ಕಂಟ್ರೋಲ್ ಮಾಡೋಕ್ಕೆ, ಅಂದರೆ ನೀವು ಹೇಳಿದ ಮಾತು ಕೇಳೋ ಥರ ಅದನ್ನು ಮಾಡ್ಕೊಳಕ್ಕಾಗಲಿಲ್ಲ, ಮತ್ತು ಅಡಲ್ಟಾಗಿ ಕಚ್ಚಕ್ಕೆ ಶುರು ಮಾಡಿದ್ಮೇಲೆ ಖಂಡಿತವಾಗ್ಲೂ ಸರಿ ಮಾಡ್ಬೋದು. ಎಲ್ಲ ವಯಸ್ಸದ ನಾಯಿಗಳನ್ನು ಯಾವ ಥರದ್ದು ಎಷ್ಟೇ ವರ್ಸ್ಟ್ ಸೆನರಿ ಇದ್ರೂ ಅದನ್ನು ಸರಿ ಮಾಡೋಕ್ಕೆ ಒಂದು ರೀತಿ ಇದ್ದೇ ಇದೆ. ಅದನ್ನು ಮಾಡೋಷ್ಟು ತಾಳ್ಮೆ ಪೇರೆಂಟ್ಸ್ಗಿಲ್ಲ. ಅದಕ್ಕೆ ಬೇಕಾಗಿರೋಷ್ಟು ಎಕ್ಸಸೈಸು ಅಥವಾ ಬೇಕಾಗಿರೋಷ್ಟು ಪ್ರಾಕ್ಟೀಸ್ ಮಾಡಿಸೋಷ್ಟು ತಾಳ್ಮೆ ಪೇರೆಂಟ್ಸ್ಗಿಲ್ಲ. ನೀವು ಯಾರನ್ನೋ ಒಬ್ಬ ಟ್ರೈನರ್ ಬಂದು ರೆಡಿ ಮಾಡಿ ಹೋಗ್ತಾನೆ ಅಂದರೆ ಅದೆಲ್ಲ ಸುಳ್ಳು. ನಿಮ್ಮ ಪೆಟ್ಟು ನೀವು ಹೇಳಿದ ಮಾತು ಕೇಳಬೇಕು. ಯಾರೋ ಬೇರೆ ಟ್ರೈನರ್ ಹೇಳಿದ ಮಾತೆಲ್ಲ ಕೇಳಬೇಕಾಗಿರೋದು. ತಿಂಗಳು ಸಬ್ಸ್ಕ್ರಿಪ್ಷನು ಅದು ಇದು ಅದೆಲ್ಲ ಬಿಟ್ಬಿಡಿ. ನಿಮ್ಮ ಪೆಟ್ನ ಅವ್ರು ಹೇಳ್ಕೊಟ್ರು ನೀವೇ ಪ್ರಾಕ್ಟೀಸ್ ಮಾಡಬೇಕು. ಯಾಕೆ ಅಂದರೆ ಅವ್ರು ಬಂದಾಗ ಎಲ್ಲ ಮಾಡ್ತಿರ್ತಾರೆ, ಅವ್ರು ಹೋದ್ಮೇಲೆ ನೀವು ಹೇಳಿದ ಮಾತೇನು ಕೇಳೋದಿಲ್ಲ. ಏನು ಕಾರಣ ಅಂದರೆ ನಿಮ್ಮ ಪೆಟ್ಸ್ನ ನೀವು ಟ್ರೈನ್ ಮಾಡಿ ಇಟ್ಕೋಬೇಕು, ನೀವು ಹೇಳ್ದಂಗೆ ಕೇಳಂಗೆ ಇಟ್ಕೋಬೇಕು. ನಾಯಿಗಳು ಒಬ್ಬರನ್ನೇ ಮಾಸ್ಟರ್ ಅಂತ ತೊಗೊಳ್ಳೋದು ನಿಮ್ಗೆ ನೆನಪಿರಲಿ. ಒಬ್ಬರನ್ನ ಮಾಸ್ಟರ್ ಅಂತ ತೊಗೊಂಡ್ರೆ ಅವ್ರನ್ನ ಮಾಸ್ಟರಾಗಿ ಇಟ್ಕೊಳ್ಳುತ್ತದು. ಈಗ ನೀವು ಪ್ರಾಕ್ಟೀಸ್ ಮಾಡಿಸೋದು ಬಿಟ್ಬಿಟ್ರಿ ಅಂದರೆ ಅವ್ರು ಪ್ರಾಕ್ಟೀಸ್ ಮಾಡಿಸಿರ್ತಾರೆ, ಅವ್ರು ಬಂದಾಗ ಎಲ್ಲ ಮಾತು ಕೇಳ್ತಿರುತ್ತೆ, ಮತ್ತು ಅವ್ರು ಹೋಗಿದ ತಕ್ಷಣ ಸೇಮ್ ಬಿಹೇವಿಯರ್ ಶುರು ಆಗುತ್ತೆ. ಅಥವಾ ಮತ್ತೆ ಬೇರೆ ಎನ್ವೈರ್ನ್ಮೆಂಟಿಗೆ ಕಳಿಸಿ ನೀವು ಟ್ರೈನಿಂಗ್ ಮಾಡಿಸಿದ್ರು ನಿಮ್ಮ ಪೆಟ್ ಬಿಹೇವ್ ಮಾಡೋ ಪರ್ಸೆಂಟೇಜ್ ತುಂಬ ಕಮ್ಮಿ. ಸೊ ಹಂಗಾಗಿ ನಿಮ್ಮ ಮನೇಲಿ ಬಿಡಿ, ಅದು ಏನು ಹಾಳು ಮಾಡುತ್ತೋ ಹಾಳು ಮಾಡಲಿ. ಹಾಳು ಮಾಡೋವಾಗ ಅದನ್ನು ಒಂದೊಂದೇ ವಿಷಯನ ನಾವು ಸರಿ ಮಾಡಿ ಇಟ್ಕೋಬೇಕೇ ಹೊರತು, ನೀವು ಬೇರೆ ಎಲ್ಲೋ ನಮಗೆ ಸಮಯ ಇಲ್ಲ ಅಥವಾ ನಮ್ಮ ಹತ್ರ ದುಡ್ಡಿದೆ ಅಂತ ಬೇರೆಯವ್ರ ಹತ್ರ ಕಳಿಸಿದ್ರೆ ಮತ್ತೆ ಪೆಟ್ ನಿಮ್ಮ ಮನೆಗೆ ಬಂದಮೇಲೆ ಸೇಮ್ ಬಿಹೇವ್ ಶುರು ಮಾಡುತ್ತೆ. ಆಮೇಲೆ ಮತ್ತೆ ನೀವು ಕೇಜಲ್ಲಿ ಹಾಕ್ತೀರಾ, ಕೇಜಲ್ಲಿ ಹಾಕಿದ್ಮೇಲೆ ನಾಯಿ ಅಗ್ರೆಷನ್ ಶುರು ಆಗುತ್ತೆ. ಹೌದು, ಕಟ್ಟಾಕೋದ್ರಿಂದ ಮತ್ತು ಕೇಜಲ್ಲಿ ಕೂಡಾಕೋದ್ರಿಂದ ನಾಯಿಗೆ ಅಗ್ರೆಷನ್ ಬರುತ್ತೆ. ಹಾಗಾಗಿ ನಿಮ್ಮ ಪೆಟ್ನ ನೀವೇ ಟ್ರೈನ್ ಮಾಡಿ. ನಿಮಗೆ ಸಮಯ ಮಾಡ್ಕೊಂಡು ಟ್ರೈನ್ ಮಾಡಿ. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ನೀವು ನಾಯಿಗೆ ಊಟ ಕೊಡಬೇಕಾಗಲಿ, ಮುದ್ದು ಮಾಡಬೇಕಾಗಲಿ, ಹೊರಗಡೆಯಿಂದ ಬರೋವಾಗ ಜನ ಬರುವಾಗಲಿ, ನಾಯಿ ಅಥವಾ ಹೊರಗಡೆ ವಾಕಿಂಗ್ ಮಾಡೋವಾಗಲಿ ನಾಯಿ ಮಸ್ಟ್ ಆ್ಯಂಡ್ ಶುಡ್ ಕೂತ್ಕೊಂಡು ಮುದ್ದು ಮಾಡಿಸ್ಕೋಬೇಕು. ನಾನು ನೋಡಿದ್ದೀನಿ, ಹಿಂಗೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಿರ್ತಾರೆ, ಅವ್ರು ಯಾರೋ ಫ್ರೆಂಡ್ಸ್ ಬರ್ತಾರೆ ಅಂದರೆ ತುಂಬ ದಿನ ನಾಯಿನ ನೋಡಿರ್ತಾರೆ, ಇದೇನು ಮಾಡುತ್ತೆ, ಮೇಲೆ ನೆಗೆದ್ಬಿಟ್ಟು ನಿಂತ್ಕೊಂಡು ಮುದ್ದು ಮಾಡಿಸ್ಕೊಳ್ಳುತ್ತೆ. ಅಂದರೆ ನೀವು ಬೇರೆಯವ್ರಿಗೂ ಹೇಳಿ ಅದು ಕೂತ್ಕೊಳ್ಳೋರ್ಗು ವೆಯ್ಟ್ ಮಾಡಿ ಆಮೇಲೆ ಮುದ್ದು ಮಾಡಿ ಅಂತ. ನೀವು ಅಷ್ಟೇ ಮನೆಗೆ ಬಂದಾಗ ಅಥವಾ ನಿಮ್ಮ ಹತ್ರ ನಿಮ್ಮ ಪೆಟ್ ಬಂದಾಗ ಮುಖದ ಮೇಲೆ ಹೆಗಲ ಮೇಲೆ ಕೂತ್ಕೊಂಡು ಇಲ್ಲ ಸೋಫಾ ಮೇಲೆ ಪಕ್ಕದಲ್ಲಿ ಕೂತ್ಕೊಂಡು ಹಂಗಲ್ಲ. ನಾಯಿ ಕೂತ್ಕೋಬೇಕು. ಕೂತ್ಕೊಂಡ್ರೇ ಊಟನೂ ಅಷ್ಟೇ, ರಿವಾರ್ಡು ಅಷ್ಟೇ, ಎಲ್ಲದಕ್ಕೂ ಬೇಸಿಕ್ ಪೊಸಿಷನ್ ಬಂದು ಸಿಟ್. ಅದು ಕೂತ್ಕೊಂಡ್ರೆ ನೀನು ಕೂತ್ಕೊಂಡ್ರೆ ನಿನಗೆಲ್ಲ ಸಿಗುತ್ತೆ. ನೀನು ಕೂತ್ಕೊಂಡಿಲ್ಲ ಅಂದರೆ ನಿನಗೇನೂ ಸಿಗಲ್ಲ. ಅದು ಮುದ್ದಾದರೂ ಆಗಿರ್ಬೋದು, ಊಟ ಆದರೂ ಆಗಿರ್ಬೋದು, ಟ್ರೀಟ್ ಆದರೂ ಆಗಿರ್ಬೋದು. ಇದೊಂದು ಬೇಸಿಕ್ ಪೊಸಿಷನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ.
ಬೇರೆ ಇನ್ಯಾವ ವಿಷಯದ ಮೇಲೆ ನಾನು ವೀಡಿಯೋ ಮಾಡಬೇಕು ಅಂತ ನೀವು ನನಗೆ ಹೇಳಿದ್ರೆ ನಾನು ಆ ವಿಷಯದ ಮೇಲೆ ವೀಡಿಯೋ ಮಾಡ್ತೀನಿ. ಲಕ್ಷ್ಮೀ ಜಿ ಅವರೇ, ಥ್ಯಾಂಕ್ ಯು ಸೋ ಮಚ್. ನೀವು ಕೇಳಿರೋಂಥ ಕ್ವಶನ್ಗೆ ನಿಮಗೆ ಆನ್ಸರ್ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಬೇರೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ನೀವು ನನ್ನನ್ನು ಕೇಳ್ಬೋದು ಕಮೆಂಟ್ ಸೆಕ್ಷನಲ್ಲಿ. ಖಂಡಿತವಾಗ್ಲೂ ನಾನು ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ಸ್ವಲ್ಪ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಭಾವಿಸ್ತೀನಿ. ಬೇರೆ ಏನಾದರೂ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಹೇಳಿ, ನಾವು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.